ನಡೀತಾ ಇದೆ. ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿಯವರ ಆದೇಶದ ಮೇರೆಗೆ ನೀವು ಸಹ ಮಹಿಳೆಯರಾಗಿ 25,000ಕ್ಕೂ ಹೆಚ್ಚು ಸಹಿ ಸಂಗ್ರಹ ಮಾಡಿದ್ದೀರಿ. ಯಾವ ಭಾಗದಿಂದ ಬಂದಿದ್ದಾರೆ, ಎಲ್ಲಿ ಸಹಿ ಸಂಗ್ರಹ ಮಾಡಿದ್ರಿ ಮೇಡಮ್? ತಾಲೂಕು ಸಾಹೇಬ್ರ ಆದೇಶದ ಮೇರೆಗೆ, ಆಮೇಲೆ ಅವ್ರ ಸಪೋರ್ಟಿನಿಂದ ಇಡೀ ಗ್ರಾಮದಲ್ಲಿ, ಗ್ರಾಮ ಪಂಚಾಯತಿ ನಗರ ವ್ಯಾಪ್ತಿಯಲ್ಲಿ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಳ್ಳಿಗೂ ಮನೆ ಮನೆಗೂ ತೆರಳಿ ಅವರಿಗೆ ಮನವರಿಕೆ, ನಮ್ಮ ಓಟು ಯಾವ ಥರ ಡಿಲೀಟ್ ಆಗ್ತಿದೆ, ಯಾವ ಥರ ನಮ್ಮ ಮತ ಕಳ್ತನ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಸಂಗ್ರಹ, ಅವರಿಗೆ ಮಾಹಿತಿ ಕೊಟ್ಟು ನಾವು ಸಹಿ ಸಂಗ್ರಹ. ಅಲ್ಲಿ ಜನರು ಸಹಿ ಸಂಗ್ರಹ ಮಾಡಬೇಕಾದ್ರೆ ಏನಂತ ಕೇಳ್ತಾ ಇದ್ರು ಮೇಡಮ್ ನಿಮಗೆ? ಏನಕ್ಕೆ ತಗೊಂತಾ ಇದ್ದೀರಾ, ಒಂದು ಫೋನ್ ನಂಬರು, ನಮ್ಮ ಸಹಿ ಏನಕ್ಕೆ ತಗೊಂತಾ ಇದ್ದೀರಾ ಅಂತ ಕೇಳೋರು. ದೇಶದಲ್ಲಿ ನೀವು ಮತ ಹಕ್ಕು ಪಡೆದಿದ್ದೀರಾ ಎಂಬ ಒಂದು ಪ್ರೂಫಿಗೆ ನಾವು ಮಾಡ್ಕೊತಾ ಇದ್ದೀವಿ. ಮೇಡಮ್, ಒಬ್ಬರು ಮಹಿಳೆಯರಾಗಿ ನೀವು ಎಷ್ಟೋ ಪುರುಷರು ಇರ್ತಾರೆ ಅಲ್ಲಿ, ಸಹಿ ಸಂಗ್ರಹ ಮಾಡಬೇಕಾದ್ರೆ ಲಾಟ್ ಆಫ್ ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಇದರಿಂದ ಏನು ಬೆನಿಫಿಟ್ಸು, ಇದರಿಂದ ಏನಾಗುತ್ತೆ ಎಲ್ಲ ಕೇಳ್ತಾರೆ. ನೀವೇನು ಆನ್ಸರ್ ಮಾಡ್ತಾ ಇದ್ದೀರಿ? ನಾವು ಗಲಾಟೆ ಮಾಡಿದ್ರು, ಜಗಳ ಆಯಿತು, BJP ಅವರು JDSನವರೆಲ್ಲ ಒಗ್ಗೂಡಿ ಅವ್ರು ಎರಡು ಪಕ್ಷದವರು ಒಗ್ಗೂಡಿ ನಮ್ಮನ್ನು ಗಲಾಟೆ ಮಾಡಿದ್ರು. ಕೆಲವೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೋದಾಗ ಹಳ್ಳಿಗಳಿಗೆ ಗಲಾಟೆ ಕೂಡ ಆಯಿತು. ಅದನ್ನು ನಾವು ನಮ್ಮ ಮಿನಿಸ್ಟ್ರು ಗಮನಕ್ಕೆ ತಗೊಂಡು, ಬ್ಲಾಕ್ ಅಧ್ಯಕ್ಷರು ಗಮನಕ್ಕೆ ತಗೊಂಡು ಅದನ್ನು ಸಾಲ್ವ್ ಮಾಡ್ತಾ ಇದ್ವಿ. ಆದ್ರೂ ನಾವು ಅದಕ್ಕೆ ಅವ್ರಿಗೆ ಯಾವ ಥರ ಮಾಹಿತಿ ಮನವರಿಕೆ ಮಾಡಬೇಕು, ಒಂದೊಂದು ಮನೆಗೆ ಹೋದ್ರು ಒಂದೊಂದು ದಿನ ಅರ್ಧ ಗಂಟೆನೂ ಆಗೋದು ಅವ್ರು ಮನವರಿಕೆ ಮಾಡೋದಕ್ಕೆ, ಅವರಿಗೆ ಎಲ್ಲ ಹೇಳಿ ಎಲ್ಲ ನಾವು ಸಹಿ ಸಂಗ್ರಹಣೆ ಮಾಡೋದಕ್ಕೆ ಭಾಳ ಆ ಏರಿಯಾದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡಿದರು. ಸೌಮ್ಯರೆಡ್ಡಿ ಮೇಡಮ್ ಅವರು ಈ ಥರ ಮಾಡಬೇಕು ಅಂತ ನಮಗೆ ಗೈಡ್ನೆಸ್ ಕೊಟ್ಟಿದ್ರು. ಎಷ್ಟು ಮಾಡಿದ್ದೀರಾ ಮೇಡಮ್ ಈ ಸಹಿ ಸಂಗ್ರಹ? ಸಹಿ ಸಂಗ್ರಹ ನಾನು, ನಮ್ಮ ಮನೆಯವರು, ನನ್ನ ತಂಗಿ ಮೂವರು ಸೇರಿ ಒಂದೇ ಫ್ಯಾಮಿಲಿ ನನ್ನ ಹೆಸರಿನಲ್ಲೇ 25,527 ಸಂಗ್ರಹ ಮಾಡಿದ್ವಿ. ಚಿತ್ರದುರ್ಗ ಭಾಗದಲ್ಲಿ ಮಾತ್ರನಾ ಎಲ್ಲ ಸೇರಿ ಮಾಡಿದ್ವಿ? ಹಿರಿಯೂರು ಮಾತ್ರ, ನಮ್ಮದು ಮಾತ್ರ. ನಮ್ಮದು ಹಿರಿಯೂರು ತಾಲೂಕಿಂದ 1 ಲಕ್ಷ ಚಿತ್ರ ಆಗಿದೆ ಬ್ಲಾಕ್ ಕಾಂಗ್ರೆಸ್ ಕಡೆಯಿಂದ. ನಾವು ಒಬ್ಬರೇ ಮಾಡಿರ್ತಕ್ಕಂಥದ್ದು 25,000. ಇವತ್ತು ಸಬ್ಮಿಟ್ ಮಾಡಿದ್ರಲ್ವಾ? ಓಕೆ. ಸಹಿ ಸಂಗ್ರಹ ನಡೆದಿದೆ, ನೀವು ಸಹ ಹಿರಿಯೂರಿಂದ ಸಹಿ ಸಂಗ್ರಹ ನಡೆದಿದೆ, ಏನು ಹೇಳ್ತೀರಾ ಸರ್? ಜವಾಬ್ದಾರಿಗಳು ಸಂಪೂರ್ಣವಾಗಿ ಈ ಕರ್ನಾಟಕ ರಾಜ್ಯದಲ್ಲೇ ಒಂದು ಕಾಂಗ್ರೆಸ್ ವಯ ಮಾಡಿದ್ದಾರೆ ಅಂದರೆ ಅದು ತಪ್ಪಲ್ಲ. ಆ ರೀತಿಯಾಗಿ ಇವತ್ತು ಸಂಘಟನೆ ನಡೆದಿದೆ. ಈಗಲೂ ಕೂಡ ಜನಗಳು ಒಳ್ಳೆ ರೆಸ್ಪಾನ್ಸಿಬಲ್ ಇದ್ದಾರೆ. ಏನು ನಮಗೆ ಆಗದಂಥ BJP ಮತ್ತು JDS ಪಕ್ಷದವರು ಮಾಮೂಲಿ ಇದ್ದೇ ಇರುತ್ತೆ, ಅವರು ಸ್ಟೇಟ್ಮೆಂಟ್ಗಳು ಅದೇ ರೀತಿಯಾಗಿ ಕೊಡ್ತಾ ಇರ್ತಾರೆ. ಬಟ್ ಸಾಮಾನ್ಯ ಜನಗಳಿಗೆ ಇವತ್ತು ಮನವರಿಕೆ ಆಗಿದೆ. ಕಳ್ಳತನಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವರು ಇವತ್ತೇನು ಚುನಾವಣೆ ಆಯೋಗ ಇದೆ, ಮೋದಿ ಇದಾವ್ರೆ, ಅಮಿತ್ ಶಾ ಇವರೆಲ್ಲ ಸೇರ್ಕೊಂಡು ಮಾಡಿರ್ತಕ್ಕಂಥವ್ರು 1-2 ಹಲವಾರು ರೀತಿಯಲ್ಲಿ ಇವತ್ತು ನಾವು ಒಂದು ಪ್ಯಾಚಪ್ ಹಾಕಕ್ಕಂತಂದು ಒಂದು ಕಡೆ ಹೋದರೆ ಇನ್ನೊಂದು ಕಡೆಯಲ್ಲಿ ಕಳ್ತನ ಮಾಡ್ತಾ ಇದ್ದಾರೆ. ನೋಡಿದ್ದೀರಿ ಇವತ್ತೆಲ್ಲ ಬಿಹಾರದಲ್ಲೆಲ್ಲ ರೋಡ್ ಬೀದಿಗಳಲ್ಲೆಲ್ಲನೂ ಕೂಡ ಬ್ಯಾಲೆಟ್ ಪೇಪರ್ಗಳು ಇವತ್ತೆಲ್ಲ ಬಿದ್ದಿದ್ದಾವೆ. ಅದು ಇಡೀ ಜಗಜ್ಜಾಹೀರಾಗಿದೆ. ರಾಹುಲ್ ಗಾಂಧಿ ಸಾಹೇಬರು ಹೇಳಿದ್ರು ಕರ್ನಾಟಕದಿಂದಲೇ ಪ್ರಥಮಕ್ಕೆ ಸ್ಟಾರ್ಟ್ ಮಾಡಿತ್ತು. ಇವತ್ತು ಇಡೀ ದೇಶದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಹೋರಾಟ ಆಗಿದೆ. ಈಗ DK ಸಾಹೇಬರು ಕೂಡ ನೆಕ್ಸ್ಟ್ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀರಿ, ಪ್ರತಿ ಹಳ್ಳಿಗೂ ಹೋಗಿ ಅಂತ ಒಂದು ಸ್ಟೇಟ್ಮೆಂಟ್ ಕರೆ ಕೊಟ್ಟಿದ್ದಾರೆ ಆಲ್ರೆಡಿ. ಅದಕ್ಕೆ ನಾವು ಕೂಡ ಎಲ್ಲ ಹಳ್ಳಿಗಳಿಗೂ ಮುಂದಿನ ದಿನದಲ್ಲಿ